ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನೇ ಗಿರಿಜಾ ಇಲ್ಲಿ ಬಂದಿಲ್ಲ, ಹಾಗಾದರೆ ನನಗೇಕೆ ಸುಳ್ಳು ಹೇಳಿದೆ ನೀನು ಅಂತ ಕಲಾವತಿ ಕೆನ್ನೆಗೆ ಬಾರಿಸ್ತಾರೆ ಸೂರ್ಯಕಾಂತ್. ಸೂರ್ಯ: ಹೌದು ಕಣೋ, ಗಿರಿಜಾ ಬಂದಿದ್ಲು, ನನ್ನ ಮಗಳು ನನ್ನ ನೋಡೋಕ್ಕೆ ಬಂದಿದ್ಲು, ಏನಿವಾಗ ಅಂತಾರೆ ಅಜ್ಜಿ. ಸರಿ, ನರ್ಸ್ ಡಾಕ್ಟ್ರನ್ನ ಕರ್ಕೊಂಡು ಬನ್ನಿ ಅಂತಾರೆ ಸೂರ್ಯಕಾಂತ್. ನರ್ಸ್ ಡಾಕ್ಟ್ರನ್ನ ಕರ್ಕೊಂಡು ಬರ್ತಾರೆ. ಹೇಳಿ ಸರ್ ಅಂತಾರೆ ಡಾಕ್ಟರ್ ನಮ್ಮಮ್ಮನ ನಾವು ಈಗಲೇ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತಾರೆ ಸೂರ್ಯಕಾಂತ್. ಅಲ್ಲ ಸರ್, ನಾವು ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತಾರೆ ಡಾಕ್ಟರ್. ಬೇಡ, ಇವತ್ತೇ ಕಳಿಸ್ಕೊಡಿ. ಬೇಡದೇ ಇರೋರೆಲ್ಲ ಬಂದು ಅವರನ್ನು ಭೇಟಿ ಮಾಡ್ತಿರ್ತಾರೆ. ನಾನು ಹೇಳ್ತಿದ್ದೀನಿ, ಅಮ್ಮನ ಈಗಲೇ ಡಿಸ್ಚಾರ್ಜ್ ಮಾಡಿ ಅಂತಾರೆ ಸೂರ್ಯಕಾಂತ್. ಸರಿ ಸರ್ ಅಂತಾರೆ ಡಾಕ್ಟರ್. ಅಮ್ಮ, ನಿನ್ನನ್ನು ನೋಡಿದರೆ ತುಂಬ ಗಟ್ಟಿಮುಟ್ಟಾಗಿದೆಯಾ ಅನ್ನಿಸ್ತಿದೆ. ಈ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಯಾಕೋ ಸರಿ ಹೋಗ್ತಿಲ್ಲ, ನಡಿ ಮನೇಲೇ ಕೊಡ್ತೀವಿ ಅಂತಾರೆ ಚಂದ್ರಕಾಂತ್. ಈಚೆ ನಂದನ್ ಮನೇಲಿ ನಂದನ್ ಬಿಟ್ಟು ಎಲ್ಲರೂ ಇರ್ತಾರೆ. ಆಗ ಕೇಶವ: ಏನು ಮಾತಶ್ರೀಯವರೇ, ನಿಮ್ಮ ಮಾತಶ್ರೀಯವರನ್ನು ನೋಡಿ ಖುಷಿ ಆಯಿತಾ ಅಂತಾನೆ. ಆಗ ಗಿರಿಜಾ ಅಳ್ತಾರೆ. ಅಮ್ಮ, ಯಾಕಮ್ಮ ಇನ್ನೂ ಅಳ್ತಿದ್ಯಾ? ನಾವೆಲ್ಲ ಸೇರಿಕೊಂಡು ಎಷ್ಟು ರಿಸ್ಕ್ ತಗೊಂಡು ನಿನ್ನ ಆಸೆನ ಈಡೇರಿಸಿದ್ದೀವಿ ತಾನೆ, ಮತ್ತೆ ಯಾಕಮ್ಮ ಅಳ್ತೀಯಾ ಅಂತಾನೆ ವಲ್ಲಭ. ಸಂತೋಷಕ್ಕೆ ಅಳ್ತಿರೋದು ಕೊಂಡ್ರು. ಎಷ್ಟೋ ಜನ ಮಕ್ಕಳು ಬೆಳೀತಾ ಅವರ ಅಪ್ಪ ಅಮ್ಮನ್ನೇ ಮರ್ತು ಹೋಗ್ತಾರೆ. ಇನ್ನು ಕೆಲವರು ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಒಂದು ಜವಾಬ್ದಾರಿ ಅಂತ ಅವ್ರ ಕರ್ತವ್ಯ ಪರಿಪಾಲಿಸ್ತಾ ಇರ್ತಾರೆ. ಆದರೆ ನೀವೆಲ್ಲ ನಾನು ಅಮ್ಮನ ನೋಡಬೇಕು ಅಂತ ಆಸೆ ಪಟ್ಟಿದ ತಕ್ಷಣ ನನಗೋಸ್ಕರ ಎಷ್ಟು ಕಷ್ಟಪಟ್ಟು ನನ್ನ ಭಾವನೆನ ಅರ್ಥ ಮಾಡ್ಕೊಂಡ್ರಿ. ವಲ್ಲಭ ನನ್ನ ಅಮೂಲ್ಯನ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಕೇಶವ ಅಣ್ಣಂದ್ರ ಆಸ್ಪತ್ರೆಗೆ ಬರದೇ ಇರೋ ಹಾಗೆ ಅವರನ್ನು ತಡೆದ. ಇನ್ನು ನಮ್ಮ ಮಾಧವ ಅವರ ಅಪ್ಪಂಗೆ ಅನುಮಾನ ಬರಬಾರ್ದು ಅಂತ ಅಂಗಡಿಗೆ ಹೋಗಿ ಅವರ ಅಪ್ಪನ ಜೊತೆಗಿದ್ದ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಅನಿಸುತ್ತೆ ಕಣ್ರೋ, ನಿಮ್ಮಂಥ ಮಕ್ಕಳನ್ನ ಹೆತ್ತಿದ್ದೀವಿ ಅಂತ ಅಂತಾರೆ ಗಿರಿಜಾ. ಹಲೋ ಅತ್ತೆ, ಸಾಕು, ಏನು ಬರೀ ನಿಮ್ಮ ಮಕ್ಕಳನ್ನೇ ಹೊಗಳುತ್ತಿದ್ದೀರಾ? ನಾನು ನಿಮ್ಮ ಮಗನ ಜೊತೆ ನಿಮ್ಮ ಅಣ್ಣಂದರಿಗೆ ಕಿವಿಗೆ ಹೂವು ಮುಡ್ಸೋಕೆ ಹೋಗಿದ್ದೆ ಗೊತ್ತಾ ಅಂತಾಳೆ ಮೀನಾ. ಹೌದಮ್ಮ, ನಾನು ಕೇಶವಣ್ಣ ಮೀನಾ ಅತ್ತಿಗೆ ಎಷ್ಟು ರಿಸ್ಕ್ ತಗೊಂಡು ಸೂಪರಾಗಿ ಆ್ಯಕ್ಟ್ ಮಾಡಿ ಬಂದಿದ್ದೀವಿ ಗೊತ್ತಾ ಅಂತಾಳೆ ರಕ್ಷಾ. ಅವಳ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳ್ತೀರಾ? ಏನು ಮಾಡೋದು, ಪಾಪ ಡೈಲಾಗೇ ಇರಲಿಲ್ಲ ಅಂತಾನೆ ಕೇಶವ. ಅಣ್ಣ ಅಂತಾಳೆ ರಕ್ಷಾ. ಎಲ್ಲರೂ ನಗ್ತಾರೆ. ನೀವೆಲ್ಲ ತುಂಬ ರಿಸ್ಕ್ ತಗೊಂಡು ನನಗೂ ಅತ್ತೆಗೂ ಅಜ್ಜಿನ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದೇನೋ ಹೇಳ್ತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ, ಹಾಗಾಗಿದೆ. ಅದೇ ಥರ ನಾನು ಅತ್ತೆ ಜೊತೆ ಹೋಗಿ ಅಮ್ಮನ ಅಜ್ಜಿನ ಮಾತಾಡ್ಸ್ಕೊಂಡು ಬಂದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತಾಳೆ ಅಮೂಲ್ಯ. ಅಕ್ಕ, ಹಂಗೆ ನೋಡೋಕ್ಕೆ ಹೋದರೆ ಎಲ್ರಿಗಿಂತ ಜಾಸ್ತಿ ರಿಸ್ಕ್ ತಗೊಂಡಿರೋದು ನಾನೇ. ನನ್ನ ಜೀವನೇ ಪಣಕ್ಕಿಟ್ಟು ಆ ಐರಾವಣನ ಹತ್ರ ಸುಳ್ಳು ಹೇಳಿದ್ದೀನಿ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಬೇಸ್ಮೆಂಟ್ ಎಲ್ಲ ಹಾಳಾಡುತ್ತೆ ಅಂತಾನೆ ಸುಂದ್ರ. ಬಾಸ್, ನಿಮ್ಮ ಕ್ಯಾರೆಕ್ಟರ್ ಅತ್ಯದ್ಭುತ ಅಂತಾನೆ ಕೇಶವ. ನನಗೆ ಗೊತ್ತು, ನನಗೋಸ್ಕರ ಅಮ್ಮಗೋಸ್ಕರ ನಿಮಗೆ ಎಷ್ಟು ಕಷ್ಟ ಕೊಟ್ಬಿಟ್ಟಿದ್ದೀರಾ. ನಿಮ್ಮೆಲ್ರಿಗೂ ನಾನು ಹೇಗೆ ಕೃತಜ್ಞತೆ ಹೇಳಲಿ ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಅಪ್ಪನು ಯಾವಾಗಲೂ ನನಗೆ ಕೂಡು ಕುಟುಂಬ ಬೇಕು ಅಂತ ಹೇಳ್ತಿದ್ರು. ಆಗ ನಾನು ನಿಮ್ಮ ಅಪ್ಪ ಅನಾಥರಲ್ವಾ, ಅದಕ್ಕೆ ಹಾಗೆ ಹೇಳ್ತಾರೆ ಅಂದ್ಕೊಂಡೆ. ಆದರೆ ಒಬ್ಬರ ಕಷ್ಟಕ್ಕೆ ಹೆಗಲಾಗೋ ಒಗ್ಗಟ್ಟು, ಆ ಕೂಡು ಕುಟುಂಬದಲ್ಲಿ ಸಿಗೋ ಪ್ರೀತಿ ಏನು ಅಂತ ಇವತ್ತು ನೀವು ನನಗೆ ನಿರೂಪಿಸ್ಬಿಟ್ರಿ ಅಂತಾರೆ ಗಿರಿಜಾ. ಅಮ್ಮ, ಏನು ಮಾತಾಡ್ತಿದ್ಯಾ ನೋಡು, ನಮ್ಮಿಬ್ಬರಿಗೂ ಅಮ್ಮ ನೀನು, ನಮ್ಮೆಲ್ರಿಗೂ ಆಧಾರ. ಪ್ರತಿದಿನ ಅಡುಗೆ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ತಾ ಪ್ರೀತಿಯಿಂದ ನಮ್ಮ ಮನಸ್ಸನ್ನು ತುಂಬ್ತೀಯ. ಪ್ರತಿ ಕ್ಷಣ ನಾವೇನಾದರೂ ಹೇಳದೆ ಹೋಗಲಿ ಏನಾದರೂ ಒಂದು ಮಾಡ್ತಾನೆ ಇರ್ತೀಯ. ಅಂಥದ್ರಲ್ಲಿ ನೀನು ಇಷ್ಟಪಟ್ಟಿದ್ದು ಒಂದೇ ಒಂದು, ಅದನ್ನು ನೆರವೇರಿಸೋದು ದೊಡ್ಡ ವಿಷಯನ ಅಮ್ಮ ಅಂತಾನೆ ಕೇಶವ. ಇದು ನನಗೆ ದೊಡ್ಡ ವಿಷಯನೇ ಕಂಡ್ರು. ನಿಮ್ಮೆಲ್ಲರ ಋಣ ನನಗೆ ಹೇಗೆ ತೀರಿಸಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಇನ್ನೊಂದು ಜನ್ಮ ಅಂತಿದ್ರೆ ನಿಮ್ಗೆ ಯಾರಿಗಾದರೂ ಮಗಳಾಗಿ ಹುಟ್ಟಿ ನಿಮ್ಮ ಋಣನ ತೀರಿಸ್ತೀನಿ ಅಂತಾರೆ ಗಿರಿಜಾ. ಹಾಗೆ ಹೇಳ್ಬೇಡ ಅಮ್ಮ ಪ್ಲೀಸ್, ಎಲ್ಲ ಜನ್ಮದಲ್ಲೂ ನೀನೇ ನಮ್ಮಮ್ಮ ಆಗಿರಬೇಕು ಅಂತಾನೆ ಮಾಧವ. ಹೌದಮ್ಮ, ನೀನೇನಾದರೂ ನಮಗೆ ಮಗುವಾಗಿ ಹುಟ್ಟಿದರೆ ನೀನೆಷ್ಟು ಪ್ರೀತಿ ಕೊಡ್ತೀಯೋ ಅಷ್ಟೇ ಪ್ರೀತಿ ನಮ್ಮ ಕೈಯಿಂದ ಕೊಡೋಕ್ಕಾಗತ್ತೆ ಅಂತ ನಂಬೋಕ್ಕಾಗ್ತಿಲ್ಲ. ಅದರಲ್ಲೂ ನೀ ನಮ್ಮನ್ನು ನೋಡ್ಕೊಂಡಷ್ಟು ಬೆಳೆಸಿದಷ್ಟು ಚೆನ್ನಾಗಿ ನಾವು ನಿನ್ನನ್ನು ನೋಡ್ಕೊಳ್ಳೋಕೆ ಆಗಲ್ಲ ಅಮ್ಮ. ಅದಕ್ಕೆ ಪ್ರತಿ ಜನ್ಮಕ್ಕೂ ನೀನೇ ನಮ್ಮಮ್ಮ ಆಗಿರಬೇಕು ಅಂತಾನೆ ವಲ್ಲಭ. ಅಮ್ಮ, ನಿನ್ನ ಋಣ ನಮ್ಮ ಮೇಲಿದೆ ಅಮ್ಮ, ಅದಕ್ಕೆ ಒಂದು ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಪ್ರತಿ ಜನ್ಮದಲ್ಲೂ ನಿನ್ನ ಮಗನಾಗಿ ಹುಟ್ಟಿ ಸ್ವಲ್ಪ ತೀರಿಸ್ಬೋದು ಅಂತಾನೆ ಕೇಶವ. ಆಗೆಲ್ಲರೂ ಅಮ್ಮನ ತಪ್ಕೋತಾರೆ. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಕಾರಿಂದ ಇಳಿತಾರೆ. ಗಿರಿಜಾ ಗಿರಿಜಾ ಒಳಗೆ ಕೂತ್ಕೊಂಡು ಏನು ಮಾಡ್ತಿದ್ಯಾ, ಬಾಯಿಲಿ ಆಚೆಗೆ ಅಂತ ಕೂಗ್ತಾರೆ. ಬೇಡ ಚಂದ್ರು ಅವರೇ, ಬೇಡ ಅಂತಾರೆ ಕಲಾವತಿ. ನೀವು ಸುಮ್ಮನಿರಿ, ಅದಕ್ಕೆ ಒಳಗಡೆ ಕೂತ್ಕೊಂಡು ಏನು ಮಾಡ್ತಿದ್ಯಾ, ಬಾರೆ ಆಚೆಗೆ ಅಂತಾರೆ ಸೂರ್ಯಕಾಂತ್. ಗಿರಿಜಾ ಬಾರೆ ಆಚೆಗೆ ಅಂತಾರೆ. ನಿಮಗೆಲ್ಲ ಕೇಳಿಸ್ತಿದ್ಯಾ ಗಿರಿಜಾ ಅಂತ ಕರಿತಿದ್ದಾರೆ.
ಅಣ್ಣಂದರು ಅಂತಾರೆ ಗಿರಿಜಾ. ಅಮ್ಮ, ನಿನ್ನ ಅಣ್ಣಂದರು ಗಿರಿಜಾ ಅಂತ ಕರೀತಾ ಇದ್ದಾರೆ, ಆದರೆ ಮುದ್ದಾಗಲ್ಲ, ಕಿರ್ಚ್ಕೋತಿದ್ದಾರೆ. ಅವ್ರು ಕರೀತಿರೋ ದಾಟಿ ನೋಡಿದರೆ ಅವರಿಗೆ ಸತ್ಯ ಗೊತ್ತಾಗಿದೆ ಅಂತಾನೆ ಕೇಶವ. ಹಾಗಾದರೆ ಈಗ ಏನು ಮಾಡೋದು ಅಂತಾರೆ ಗಿರಿಜಾ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಅವರನ್ನು ನಾವು ಹ್ಯಾಂಡ್ಲ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡ ಅಮ್ಮ, ನಾವು ನೋಡ್ಕೋತೀವಿ ಅಂತಾನೆ ಮಾಧವ. ಬೇಡ ಕಣ್ರು ಅಂತಾರೆ ಗಿರಿಜಾ. ಬಾ ಅಂತಾರೆ ಚಂದ್ರಕಾಂತ್. ಕೂಗ್ತಾರೆ, ಏಯ್ ಯಾಕೆ ಹೀಗೆ ಕಿರ್ತಿದ್ದಾರೆ ಇದೆಯಾ ಅಂತಾನೆ ವಲ್ಲಭ. ನಿಮ್ಗಳ ಹತ್ರ ಏನು ಮಾತು, ಕರೀರಿ ನಿಮ್ಮ ಅಮ್ಮನ ಅಂತಾರೆ ಚಂದ್ರಕಾಂತ್. ಆಗಲ್ಲ, ಏನು ವಿಷಯ ಅಂತ ಮೊದಲು ಹೇಳಿ ಅಂತಾನೆ ಮಾಧವ. ಮಾಡೋದೆಲ್ಲ ಮಾಡಿ ಏನೂ ಗೊತ್ತಿಲ್ಲ ಅನ್ನೋ ಥರ ನಿಂತಿದ್ರಲ್ಲ ನೀವು. ನಮ್ಮ ಅಮ್ಮನ ನೋಡೋಕ್ಕೆ ನಿಮ್ಮಮ್ಮ ಆಸ್ಪತ್ರೆಗೆ ಯಾಕೆ ಹೋಗಬೇಕಾಗಿತ್ತು? ಯಾರು ಹೇಳಿ ಕೇಳಿ ಆಸ್ಪತ್ರೆಗೆ ಹೋದರು ಅಂತಾರೆ ಚಂದ್ರಕಾಂತ್. ಏನ್ರಿ ಹೇಳ್ತಿದ್ದೀರಾ? ನಮ್ಮಮ್ಮ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತಾನೆ ಕೇಶವ. ಇದೇ ವಿಷಯ ಹೇಳ್ತಾ ಇದ್ದೀನಿ. ನಮ್ಮನ್ನ ಯಾಮರ್ಸಿ ಆ ಗಿರಿಜಾ ಅಮ್ಮನ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಅಂತಾರೆ ಚಂದ್ರಕಾಂತ್. ಮುಚ್ಚಿ ಬಾಯಿ, ಏನೇನೋ ಹೇಳಬೇಡಿ ಅಂತಾನೆ ವಲ್ಲಭ. ಏನು ನಡೀತಿದೆ ಇಲ್ಲಿ ಅಂತ ನಂದನ್ ಬರ್ತಾರೆ. ಏನು ನಡೀತಿದೆ ಇಲ್ಲಿ? ನಿಮಗೆ ಜಗಳ ಆಡೋಕ್ಕೆ ಏನೂ ಕಾರಣ ಸಿಗಲಿಲ್ವಾ? ನೆಪ ಮಾಡ್ಕೊಂಡು ಬಂದು ಗಲಾಟೆ ಮಾಡ್ತಿದ್ದೀರಾ? ನಿಮ್ಮ ಅಮ್ಮಗೆ ಹುಷಾರಿಲ್ಲ, ಅವರನ್ನು ಮೊದಲು ಒಳಗಡೆ ಕರ್ಕೊಂಡೋಗಿ ಮಲಗಿಸಿ, ಅವರನ್ನು ಎದುರು ಇಟ್ಕೊಂಡು ಏನು ಗಲಾಟೆ ಮಾಡ್ತಿದ್ದೀರಾ ಅಂತಾರೆ ನಂದನ್. ಅಮ್ಮನ ಹೇಗೆ ನೋಡ್ಕೋಬೇಕು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ, ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡು ಅಂತಾರೆ ಚಂದ್ರಕಾಂತ್. ಏನು ಪ್ರಶ್ನೆ ಅಂತಾರೆ ನಂದನ್. ನಿನ್ನ ಹೆಂಡತಿ ನಮ್ಮ ಅಮ್ಮನ ನೋಡೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾಳೆ, ಅಮ್ಮಂಗೆ ಊಟನೂ ತಗೊಂಡು ಬಂದಿದ್ದಾಳೆ. ಯಾರನ್ನು ಕೇಳಿ ಊಟ ತಗೊಂಡು ಬಂದ್ಲು ಅಂತಾರೆ ಚಂದ್ರಕಾಂತ್. ಗಿರಿಜಾ ಆಸ್ಪತ್ರೆಗೆ ಬಂದಿದ್ಲ, ಏನೇನೋ ಸುಳ್ಳು ಹೇಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಆಸ್ಪತ್ರೆಗೆ ಬಂದಿಲ್ಲ ಅಂತಾರೆ ನಂದನ್. ಹೌದಾ? ಶ್ರೀಕಂಠ ಅಂತಾರೆ ಚಂದ್ರಕಾಂತ್. ಶ್ರೀಕಂಠ ಟಿಫಿನ್ ಬಾಕ್ಸನ್ನು ಚಂದ್ರಕಾಂತ್ಗೆ ಕೊಡ್ತಾನೆ. ಏನಿದು, ಗಿರಿಜಾ ಆಸ್ಪತ್ರೆಗೆ ಬರ್ದೇನೆ ನಿಮ್ಮನೆ ಬಾಕ್ಸು ಆಸ್ಪತ್ರೆಗೆ ಬಂದ್ಬಿಡ್ತಾ, ಏನಿದು ಅಂತಾರೆ ಚಂದ್ರಕಾಂತ್. ಗಿರಿಜಾನೇ ಅಡುಗೆ ಮಾಡಿ ಅಮ್ಮಂಗೆ ಬಾಕ್ಸಲ್ಲಿ ಕಟ್ಕೊಳಿಸ್ಬೇಕು ಅಂತಿದ್ಲು, ನಾನೇ ಸುಂದ್ರಂಗೆ ಕೊಡೋಕೆ ಹೇಳಿದ್ದು ಅಂತಾರೆ ನಂದನ್. ಹೋ, ಇದೆಲ್ಲ ನಿನಗೆ ಗೊತ್ತಿಲ್ಲದೆ ಆಗಿರೋದಲ್ಲವಾ? ಇದರಲ್ಲಿ ನಿನ್ನ ಕುಮ್ಮಕ್ಕೂ ಬೇರೆ ಇದೆಯಾ? ನಾಚಿಕೆ ಆಗಲ್ವಾ ನಿನಗೆ? ಥೂ ಅಂತಾರೆ ಚಂದ್ರಕಾಂತ್. ಏಯ್, ನಾಲ್ಗೆ ಮೇಲೆ ನಿಗಾ ಇರಲಿ ಅಂತಾರೆ ನಂದನ್. ಏಯ್, ಮೊದಲು ನಿನಗೆ ನಿನ್ನ ಮನೆಯವ್ರ ಮೇಲೆ ನಿಗಾ ಇರಲಿ. ಹೌದು, ನಿಮ್ಮ ಮನೆಯವ್ರು ಯಾಕೋ ನಮ್ಮನೆ ವಿಷಯಕ್ಕೆ ಬರಬೇಕು? 31 ವರ್ಷದ ಹಿಂದೆ ಅಪ್ಪ ಅಮ್ಮನ ಕಾಲು ಕಸದ ಥರ ನೋಡಿ ಓಡೋದವಳಿಗೆ ಅಮ್ಮನ ಮೇಲೆ ಈಗ್ಯಾಕೆ ಪ್ರೀತಿ ಅಂತಾರೆ ಚಂದ್ರಕಾಂತ್. ಗಿರಿಜಾ ಅಲ್ಲಿಗೆ ಬಂದಿಲ್ಲ ಅಂತ ಎಷ್ಟು ಸಲ ಹೇಳಬೇಕು ನಿಮಗೆ ಅಂತಾರೆ ನಂದನ್. ನಾವು ಬಾಯಿಂದ ಹೇಳಿದರೆ ನಂಬಿಕೆ ಇಲ್ಲ ಅಲ್ವಾ? ಇರು ಅಂತ ಫೋನಲ್ಲಿ ತೋರಿಸ್ತಾ ಕಣ್ಣಾರೆ ನೋಡು ಅಂತಾರೆ ಚಂದ್ರಕಾಂತ್. ಗಿರಿಜಾ ಅಂತ ಕೂಗ್ತಾ ಕರೆಯೋ ನಿಮ್ಮ ಅಮ್ಮನ ಅಂತಾರೆ ನಂದನ್. ಗಿರಿಜಾ ಹೊರಗಡೆ ಬರ್ತಾರೆ. ಗಿರಿಜಾ, ಇವ್ರು ಹೇಳ್ತಿರೋದು ನಿಜನಾ ಅಂತಾರೆ ನಂದನ್. ಹೌದು ರೀ ಅಂತಾರೆ ಗಿರಿಜಾ. ಅಂದರೆ ನೀನು ಅಮೂಲ್ಯ ಅಲ್ಲಿಗೆ ಹೋಗಿದ್ರಾ ಅಂತಾರೆ ನಂದನ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ, ಅಮ್ಮನ ನೋಡದೆ ನನ್ನ ಕೈನಲ್ಲಿ ಇರೋದಕ್ಕಾಗಲ್ಲ ರೀ, ಅದಕ್ಕೆ ನಾನು ವಲ್ಲಭನ ಜೊತೆ ಆಸ್ಪತ್ರೆಗೆ ಹೋಗಿ ಅಂತಾರೆ ಗಿರಿಜಾ. ನಿನ್ನ ಹೆಂಡ್ತಿನೇ ನಿಜ ಒಪ್ಕೊಂಡಾಯ್ತಲ್ಲ, ಈಗೇನು ಹೇಳ್ತೀಯಾ ಅಂತಾರೆ ಚಂದ್ರಕಾಂತ್. ಗಿರಿಜಾ, ನಿನ್ನ ಮೇಲೆ ನನಗೆ ಕೋಪ ಬರ್ತಿದೆ ಅಂತಾರೆ ನಂದನ್. ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನ್ನ ಕ್ಷಮಿಸ್ಬಿಡ್ರಿ ಅಂತಾರೆ ಗಿರಿಜಾ. ಹೋಗಿದ್ದು ಹೋಗಿದ್ದೆ ತಾನೇ, ನೀನು ಬರೀ 1 ಗಂಟೆ ಇದ್ದು ಬಂದ್ಯಾ? ನೀನು ಸಂಜೆ ತನಕ ಇರಬೇಕು ತಾನೇ? ನೀನು ಹೋಗಿದ್ದು ಆಸ್ಪತ್ರೆಗೆ, ಅವ್ರ ಮನೆಗಲ್ಲ. ಇಷ್ಟಕ್ಕೂ ಅವ್ರು ನಿಮ್ಮ ಅಮ್ಮ ಅಂತಾರೆ ನಂದನ್. ಏಯ್, ಏನೋ ಬೊಗಳ್ತಿದ್ಯಾ ಅಂತಾರೆ ಸೂರ್ಯಕಾಂತ್. ಹೌದು ಕಣೋ, ಅವ್ರು ನಿನಗೂ ಸುಂದ್ರಂಗೂ ಹೇಗೆ ಅಮ್ಮನೋ ಗಿರಿಜಂಗೂ ಅಮ್ಮನೇ. 31 ವರ್ಷಗಳಿಂದ ನಿಮ್ಮ ದ್ವೇಷ ಶಾಪ ತಟ್ಟಿ ಶಾಪಗ್ರಸ್ತಳಾಗಿ ಅಮ್ಮನ ಪ್ರೀತಿಯಿಂದ ದೂರ ಇದ್ದಾಳೆ. ಹಬ್ಬ ಹರಿದಿನ ಮುಂಜಿ ಯಾವುದಕ್ಕೂ ನೀವು ಇವಳನ್ನು ಕರೆಯೋದಿಲ್ಲ, ಅವಳು ಈ ಗೆರೆ ದಾಟಿ ಬರೋದಿಲ್ಲ. ಆದರೆ ಸ್ವಂತ ತಾಯಿಗೆ ಹುಷಾರಿಲ್ಲ ಅಂದರೆ ಅವಳು ನೋಡೋಕ್ಕೂ ಬರಬಾರ್ದು ಅಂದರೆ ಯಾವ ನ್ಯಾಯನೋ ಇದು? ನನ್ನ ಗಿರಿಜಾ ಹೆತ್ತ ತಾಯಿಯಿಂದ ದೂರಾಗಿ ಎಷ್ಟು ನೋವು ಅನುಭವಿಸ್ತಿದ್ದಾಳೆ ಅನ್ನೋದು ನನಗೆ ಗೊತ್ತು. ಏಯ್, ನಿಮಗೆಲ್ಲ ಅರ್ಥ ಆಗುತ್ತೆ ಇರು. ಕಣ್ಣು ಮುಂದೆನೇ ತಾಯಿ ಇದ್ದರೂ ಗಿರಿಜಾ ಮಾತಾಡೋಕ್ಕಾಗದೆ ಇರೋ ಸ್ಥಿತಿ ತಂದಿದ್ದೀರಾ ನೀವು. ಸಾಲದಕ್ಕೆ ನೀವಿಬ್ಬರು ಅವ್ರ ಮುಂದೆನೇ ಜಗಳ ಆಡಿಕೊಂಡು ಅವ್ರು ಹಾಸ್ಪಿಟ್ಲಿಗೆ ಸೇರಿಕೊಳ್ಳೋ ಹಾಗೆ ಮಾಡಿದ್ದೀರಾ. ನಾಚಿಕೆ ಆಗೋದಿಲ್ವಾ ನಿಮಗೆ? ಏನರೋ ಹಾಗೆ ನೋಡ್ತಿದ್ದೀರಾ? ಮುಂದೇನಾದರೂ ಗಿರಿಜಾ ಅಮ್ಮನ ನೋಡಬೇಕು ಅಂದರೆ ನಾನೇ ಧೈರ್ಯವಾಗಿ ಕಳಿಸ್ತೀನಿ, ನಿಮ್ಮ ಕೈನಲ್ಲಿ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಹೋಗಿ ಅಮ್ಮನ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ನಂದನ್. ಹೋಗಿ ಅಮ್ಮನ ಕರ್ಕೊಂಡು ಒಳಗೋಗಿ. ಬಾವ ಹೇಳಿದ್ದು ಅರ್ಥ ಆಗಿಲ್ವಾ? ಯಾವಾಗಲೂ ಐರಾವಣ ಥರ ಆಡ್ತೀರಾ ಅಂತಾನೆ ಸುಂದ್ರ. ಟಿಫಿನ್ ಬಾಕ್ಸನ್ನು ಅವನ ಕೈಗೆ ಬಿಸಾಕಿ, ಇದೇ ಕಾಣು ನಿನಗೆ ಅಂತ ಚಂದ್ರಕಾಂತ್ ಮನೆಯೊಳಗೆ ಹೋಗ್ತಾರೆ. ನಂತರ ಎಲ್ಲರೂ ಹೋಗ್ತಾರೆ. ಆಗ ಅಜ್ಜಿ ಬಾಯ್ ಮಾಡ್ತಾ ಮನೆಯೊಳಗೆ ಹೋಗ್ತಾರೆ. ಈಚೆ ನಂದನ್ ಮನೆಯೊಳಗೆ ಎಲ್ಲರೂ ಬರ್ತಾರೆ. ಬನ್ನಿ ರೀ, ಕೂತ್ಕೊಳ್ಳಿ ಅಂತಾರೆ ಗಿರಿಜಾ. ನಂದನ್ ಕೂತ್ಕೋತಾರೆ. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ, ನೀವು ಆಸ್ಪತ್ರೆಗೆ ಊಟ ಕೊಡೋಕ್ಕೆ ಒಪ್ಕೊಂಡಿದ್ದೆ ದೊಡ್ಡ ವಿಷಯ, ಆದರೆ ಯಾಕೋ ಮನಸ್ಸು ತಡಿಲಿಲ್ಲ ರೀ, ಅದಕ್ಕೆ ಅಮ್ಮನ ನೋಡೋಕ್ಕೆ ನಿಮಗೆ ಹೇಳಿದೆ ಆಸ್ಪತ್ರೆಗೆ ಹೋಗಿ
ಬಂದೆ. ಸಾರಿ ರೀ ಅಂತಾರೆ ಗಿರಿಜಾ. ಬಾ ಗಿರಿಜಾ ಕೂತ್ಕೋ ಅಂತಾರೆ ನಂದನ್. ರೀ ಅಂತಾರೆ ಗಿರಿಜಾ. ನಾನು ಬೈಯೋಕೆ ಕರಿತಿಲ್ಲ, ಬಾ ಕೂತ್ಕೋ ಗಿರಿಜಾ. ನಾನು ತುಂಬ ಕಟ್ಟುನಿಟ್ಟಿನ ಮನುಷ್ಯ, ಆದರೆ ಕಟುಕಲ್ಲ ಗಿರಿಜಾ. ನಾನು ಕೆಟ್ಟ ಗಂಡನು, ಕೆಟ್ಟ ಅಪ್ಪನು, ಕೆಟ್ಟ ಮಾವನು ಅಲ್ಲ. ನನಗೂ ಮನುಷ್ಯತ್ವ ಅನ್ನೋದು ಇದೆ ಅಲ್ವಾ. ನಾನು ನಿನಗೆ ಆಸ್ಪತ್ರೆಗೆ ಯಾಕೆ ಹೋಗಬೇಡ ಅಂದೆ ಗೊತ್ತಾ? ಈಗ ನಡೀತಲ್ಲ ಗಲಾಟೆ ಗದ್ದಲ, ಇದೆಲ್ಲ ಆಸ್ಪತ್ರೆಲಿ ನಡೀತಿತ್ತು. ಆಗ ನಿನಗೆ ಅವಮಾನ ಬೇಜಾರಾಗ್ತಿತ್ತು. ಅದನ್ನೆಲ್ಲ ನೋಡಿಕೊಂಡು ನನಗೆ ಇರೋದಕ್ಕಾಗಲ್ಲ ಗಿರಿಜಾ. ಅದಕ್ಕೆ ಹೇಳಿದ್ದು. ಇಷ್ಟಕ್ಕೂ ನಮ್ಮದು ಎರಡು ಮನೆ ಮಧ್ಯೆ ಇದೆಯಲ್ಲ ದ್ವೇಷ, ಆ ಬೇಲಿನ ನಿನ್ನ ಹಾಕ್ತಾ ಇಲ್ಲ. ನಾನು ಅದಕ್ಕೋಸ್ಕರ ತಡೆದಿಲ್ಲ. ನಾನು ಒಂದು ಅರ್ಥ ಮಾಡಿದೆ ಗಿರಿಜಾ. ನಿನ್ನ ಅಣ್ಣಂದ್ರಿಗೆ ನನಗೂ ತುಂಬ ವ್ಯತ್ಯಾಸ ಇದೆ. ಆಯ್ತು ಬಿಡು, ನೀನು ಹೋಗಿದ್ದು ಆಯಿತು, ಅಮ್ಮನ ನೋಡಿದ್ದು ಆಯಿತು. ಸಮಾಧಾನ ಆಯಿತಾ ಅಂತಾರೆ ನಂದನ್. ಹೌದು ರೀ, ತುಂಬ ಸಮಾಧಾನ ಆಯಿತು ಮನಸ್ಸಿಗೆ. ಅಮ್ಮನ ನೋಡಿದ ಮೇಲೆ ತೃಪ್ತಿ ಆಯಿತು ಅಂತಾರೆ ಗಿರಿಜಾ. ಅಪ್ಪ ಯಾವ ವಿಷಯಕ್ಕೆ ಹೋಗ್ತಾರೆ, ಯಾವ ವಿಷಯಕ್ಕೆ ಬೈತಾರೆ ಒಂದು ಗೊತ್ತಾಗೋದಿಲ್ವಲ್ಲೋ ವಲ್ಲಭ. ನಿನಗೆ ಇಷ್ಟು ವರ್ಷ ಆದರೂ ಅಪ್ಪನ ಅರ್ಥ ಮಾಡ್ಕೊಳ್ಳೋಕ್ಕಾಗಿತ್ತೇನೋ ಅಂತಾನೆ ಕೇಶವ. ಇಲ್ಲ ಅಣ್ಣ, ನನ್ನ ವಿಷಯ ಬಿಡು, ನಿನಗೆ ಅಂತಾನೆ ವಲ್ಲಭ. ನಾನು ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ ಕಣೋ ಅಂತಾನೆ ಕೇಶವ. ಇಷ್ಟಕ್ಕೂ ಯಾರು ತಲೆ ಓಡಿಸಿ ಇಷ್ಟೆಲ್ಲ ಮಾಡಿದ್ದು ಅಂತಾರೆ ನಂದನ್. ಅದು ನಾನೇ ರೀ. ಈ ರೀತಿ ಉಪಾಯ ಮಾಡಿ ಅಣ್ಣಂದ್ರಿಗೆ ಗೊತ್ತಾಗದೇ ಇರೋ ಥರ ಹೋಗಿ ಬಂದ್ಬಿಟ್ಟೆ ಅಂತಾರೆ ಗಿರಿಜಾ. ನೀನಾ? ನಿಜ ಹೇಳು ಗಿರಿಜಾ ಅಂತಾರೆ ನಂದನ್. ಹೌದು, ನಿಜವಾಗ್ಲೂ ನಾನೇ ಅಂತಾರೆ ಗಿರಿಜಾ. ಮಾಧವ, ನೀನು ಇದಕ್ಕೇನೆ ಯಾವತ್ತೂ ಅಂಗಡಿ ಕಡೆ ಬರದೇ ಇರೋನು ಇವತ್ತು ಅಂಗಡಿ ಕಡೆ ಬಂದಿದ್ದು? ಕೇಶವ, ನಿನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯಿತು ಅಂತ ಇದಕ್ಕೇನ ಸುಳ್ಳು ಹೇಳಿದ್ದು ಅಂತಾರೆ ನಂದನ್. ಅಪ್ಪ ಅದು ಅಂತಾನೆ ಕೇಶವ. ಇದೆಲ್ಲ ನಿಂದೇ ತಾನೇ ಬುದ್ಧಿವಂತಿಕೆ. ಮಾಧವನ ಅಂಗಡಿ ಕಳಿಸಿ ಕೇಶವನ ಇನ್ನೊಂದು ಕಡೆ ಕಳಿಸಿ ನೀನು ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ದು ಅಂತಾರೆ ನಂದನ್. ಹೌದಪ್ಪ ಅಂತಾನೆ ವಲ್ಲಭ. ಕೇಳಲಿಲ್ಲ ನನಗೆ, ಜೋರಾಗಿ ಹೇಳು ಅಂತಾರೆ ನಂದನ್. ಹೌದಪ್ಪ ಅಂತಾನೆ ವಲ್ಲಭ. ಯಾಕೋ ಹೆದರ್ಕೋತಿದ್ಯಾ? ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಹೆಮ್ಮೆಯಿಂದ ಜೋರಾಗಿ ಹೇಳು ಅಂತಾರೆ ನಂದನ್. ಆಗ ಎಲ್ಲರೂ ಖುಷಿಯಿಂದ ನಗ್ತಾರೆ. ಬೇಷ್ ಮಗನೇ, ಮಗಳನ್ನು ನೋಡಬೇಕು ಅಂತ ಹಂಬಲಿಸ್ತಿದ್ದ ತಾಯಿ ಹೃದಯಕ್ಕೆ, ತಾಯಿ ನೋಡಬೇಕು ಅಂತ ಹಾತೊರಿತಿದ್ದ ಮಗಳ ಹೃದಯಕ್ಕೆ ಇಬ್ಬರಿಗೂ ತೃಪ್ತಿ ಕೊಟ್ಟಿದ್ಯಾ ನೀನು. ಅವರಿಬ್ಬರಿಗೆ ಕಣ್ಣೀರು ಒರೆಸಿ ಪುಣ್ಯದ ಕೆಲಸ ಮಾಡಿದ್ಯಾ. ಇಂಥ ಪುಣ್ಯದ ಕೆಲಸನೇ ನಿನ್ನ ಮುಂದೆ ಕಾಯೋದು. ಇಂಥ ಕೆಲಸ ಎಲ್ಲ ಮಾಡಿದಾಗ ನನಗೂ ನನ್ನ ಮಗ ಅಂತ ತುಂಬ ಹೆಮ್ಮೆ ಆಗುತ್ತೆ ಅಂತಾರೆ ನಂದನ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ವಲ್ಲಭ. ಗಿರಿಜಾ, ಒಂದು ಮಾತು, ಈ ಸಲ ಏನೋ ನಾನು ನಿನ್ನ ಪರವಾಗಿ ನಿಂತ್ಕೊಟ್ಟೆ, ಹಾಗಂತ ನನ್ನ ಗಂಡ ಯಾವಾಗಲೂ ನನ್ನ ಪರನೇ ನಿಂತ್ಕೋತಾರೆ ಅಂತ ಪದೇ ಪದೇ ಈ ಥರ ಕೆಲಸ ಮಾಡಬೇಡ. ಯಾಕಂದರೆ ಮತ್ತೆ ಮತ್ತೆ ನನಗೆ ನಿನ್ನ ಅಣ್ಣಂದ್ರ ಜೊತೆ ಜಗಳ ಆಡೋ ತಾಳ್ಮೆ ಇಲ್ಲ ಅಂತಾರೆ. ಸರಿ ರೀ ಅಂತಾರೆ ಗಿರಿಜಾ. ನಂದನ್ ಒಳಗೋಗ್ತಾರೆ. ಎಲ್ಲರೂ ಖುಷಿ ಆಗ್ತಾರೆ. ಅಮ್ಮ ಹೆಂಗೆ, ನಾನು ಪಾಸು ನೀನು ಪಾಸು ಅಂತ ವಲ್ಲಭ ಅಮ್ಮನ ತಪ್ಕೋತಾನೆ. ಆಗ ಎಲ್ಲರೂ ಬಂದು ಅವರನ್ನು ತಪ್ಕೋತಾರೆ. ಈಚೆ ಟೆರೆಸ್ ಮೇಲೆ ವಲ್ಲಭ ಫೋನಲ್ಲಿ ಮಾತಾಡ್ತಾ ನಾಳೆ ಸಿಗ್ತೀನಿ ಕಾಲೇಜಲ್ಲಿ ಅಂತ ಕಾಲ್ ಕಟ್ ಮಾಡ್ತಾನೆ. ಆಗ ಅಮೂಲ್ಯ ಬರ್ತಾಳೆ. ಏನಮ್ಮ ಕರಿಬೇಕು, ಫುಲ್ ಖುಷಿನಾ ಅಂತಾನೆ ವಲ್ಲಭ. ಹ್ಞೂ ಕಣೋ, ನನಗೆ ತುಂಬ ಖುಷಿ ಆಗ್ತಿದೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತಾಳೆ ಅಮೂಲ್ಯ. ನೋಡು, ಈ ತರಹ ಇಮೋಷ್ನಲ್ ಎಲ್ಲ ಆಗಬೇಡ, ಮಾತಾಡಬೇಡ, ನಿನಗೆ ಸೂಟ್ ಆಗಲ್ಲ, ನೀನು ನೀನಾಗೇ ಇರಬೇಕು ಅಂತಾನೆ ವಲ್ಲಭ. ಇಲ್ಲ ಕಣೋ ಕಡುಪಪ್ಪ, ಈಗಿನ ಕಾಲದಲ್ಲಿ ಪ್ರೀತಿಸೋ ಜೋಡಿನೇ ಸರಿ ಇರಲ್ಲ, ಜಗಳ ಮಾಡ್ಕೊಂಡಿರ್ತಾರೆ ಗೊತ್ತಾ. ಆದರೆ ನೀನು ಹುಟ್ಟಾಗಿಂದಲೂ ಜಗಳ ಆಡ್ತಾನೆ ಇದ್ವಿ, ಜಗಳ ಆಡ್ಕೊಂಡೇ ಮದುವೆ ಆದಿ, ಈಗಲೂ ಮದುವೆ ಆದಮೇಲೂ ಜಗಳ ಆಡ್ತಾನೆ ಇದ್ವಿ. ಆದರೆ ಮೂರನೇವರ ಎದುರುಗಡೆ ನೀನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನಗೆ ಕಷ್ಟ ಬಂದಾಗ ನನಗೆ ಹೆಗ್ಲಾಗಿ ನೀನು ನಿಂತಿದ್ಯಾ. ಅದಕ್ಕೆ ಕಣೋ, ಥ್ಯಾಂಕ್ ಯು ಸೋ ಮಚ್. ನೀನು ಜೀವನದಲ್ಲಿ ಇಡೋ ಪ್ರತಿಯೊಂದು ಹೆಜ್ಜೆನೂ ನಾನು ಜೊತೆಯಾಗಿ ಇರ್ತೀನಿ ಕಣೋ. ಅದು ಕಷ್ಟ ಆಗಲಿ, ಸುಖ ಆಗಲಿ, ಸಂತೋಷ ಆಗಲಿ, ಏನೇ ಆಗಲಿ, ಎಲ್ಲದರಲ್ಲೂ ನಾನು ಪಾಲು ತಗೋತೀನಿ ಕಣೋ. ನಾನಂತೂ ನಿನ್ನ ಯಾವತ್ತೂ ಬಿಟ್ಕೊಡಲ್ಲ ಕಣೋ, ಇದು ನನ್ನ ಪ್ರಾಮಿಸ್ ಅಂತಾಳೆ ಅಮೂಲ್ಯ. ನೀನು ಯಾವಾಗಲೂ ನನ್ನ ಜೊತೆ ಜಗಳ ಆಡ್ಕೊಂಡು ಕಿರಿಟ್ ಮಾಡ್ಕೊಂಡಿದ್ರೇ ನೀನಾಗಿರೋದು. ಈ ತರಹ ಎಲ್ಲ ಒಳ್ಳೆಯವ್ರ ಥರ ಮಾತಾಡಬೇಡ. ನಾನು ತಾಳಿ ಕಟ್ಟಿದ್ದೆ ಒಂದು ಗಂಡಸಿಗೆ, ನೀನು ಆವಾಗವಾಗ ಈ ಥರ ಹೆಂಗಸಾಗಿ ಆಡಿದರೆ ಕನ್ಫ್ಯೂಸ್ ಆಗುತ್ತೆ. ನಾನು ನಿನಗೆ ಅಂಥ ದೊಡ್ಡ ಸಹಾಯ ಏನೂ ಮಾಡಿಲ್ಲ. ನಿನ್ನ ಜೊತೆ ನಮ್ಮಮ್ಮನೂ ಇದ್ದರು, ಅವರು ಅಜ್ಜಿ ಮುಖ ನೋಡಬೇಕು ಅಂತಿದ್ರು. ನಿಮ್ಮಿಬ್ಬರ ಕಷ್ಟನೂ ಅರ್ಥ ಆಯಿತು, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಅದಕ್ಕೋಸ್ಕರ ನೀನು ಕಠೋರವಾದ ನಿರ್ಧಾರನ ತಗೋಬೇಡ. ಆಮೇಲೆ 7 ಸಮುದ್ರನೂ ನಿನ್ನ ಜೊತೆ ದಾಟ್ತೀನಿ ಅಂತ ಹೇಳೋಕ್ಕೆ ಹೋಗಬೇಡ, ತಡ್ಕೊಳೋಕ್ಕಾಗಲ್ಲ ನನಗೆ ಅಂತಾನೆ ವಲ್ಲಭ. ನೀನು ನನ್ನ ಜೊತೆ ಇದ್ದರೆ 7 ಸಮುದ್ರ ಬೇಕಿದ್ರೂ ದಾಟ್ತೀನಿ ಕಣೋ ಅಂತಾಳೆ ಅಮೂಲ್ಯ. ನಿನ್ನ ಮುಖದಲ್ಲಿ ಒಂದು ಕೋಪ ಇರಬೇಕು, ಇಲ್ಲ ಸಂತೋಷ ಇರಬೇಕು. ಈ ರೀತಿ ಕಣ್ಣೀರನ್ನು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ಯಾವತ್ತೂ ಅಳಬಾರ್ದು ಅಂತ ಅಮೂಲ್ಯ ಕಣ್ಣೀರನ್ನು ಒರೆಸಿ, ಟೈಮ್ ಆಯಿತು, ಹೋಗಿ ಮಲ್ಕೋ, ನನಗೆ ಅರ್ಜೆಂಟ್ ಒಂದು ಕಾಲ್ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ತಿರುಗಿ ವಲ್ಲಭ ನಿಂತಿರುವಾಗ ಅಮೂಲ್ಯ ಹಿಂದಿನಿಂದ ಬಂದು ವಲ್ಲಭನ ತಪ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.